श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 110 ತೈಮೀಚಿಕಾ ಕರ್ಮಠ ಐಸಾ ನಯೇ ಶ್ರೀ ಮಾಠ ದರಿದ್ರಲಿಯೇ ಬುದ್ಧಿ ವೀಟ ತೋಹಿ ನಾಹಿ। ಆಗ ನಾನೇ ಒಬ್ಬ ಕರ್ಮಠನು ಎಂಬ ಅಭಿಮಾನ ಹೊಂದನು, ತನ್ನಿಂದ ಕರ್ಮವಾಗದಿದ್ದರೂ ಅವನು ಖಿನ್ನನಾಗುವುದಿಲ್ಲ. ಅಂಥ ಅವಸ್ಥೆಯಲ್ಲಿಯೂ ಕೂಡ ಅವನು ನಾನೇ ಒಬ್ಬ ಕರ್ಮಠನು ಎಂಬ ಅಭಿಮಾನ ಹೊಂದುವುದಿಲ್ಲ, ಅಥವಾ ತನ್ನಿಂದ ಕರ್ಮವಾಗದಿದ್ದರೂ ಅವನು ಖಿನ್ನನಾಗುವುದಿಲ್ಲ. ಅಥವಾ ಸತ್ವೇಚಿ ಅಧಿಕೆ ಜೈ ಸರ್ವೇಂದ್ರಿಯೇ ಜ್ಞಾನ ಫಾಕೆ ತೈ ಸುವಿದ್ಯತಾ ತೋಖೆ ಉಭಜೇ ಹೀನಾ. ಅಥವಾ ಅಧಿಕವಾಗಲು ಸತ್ವಗುಣವು ಸರ್ವೇಂದ್ರಿಯಗಳಲ್ಲಿ ಬೆಳಗುವುದು ಜ್ಞಾನವು, ಆಗ ವಿದ್ವತ್ತಿನಿಂದಾಗನು ಹರ್ಷಭರಿತನು, ವಿದ್ವತ್ತಿನ ಅಭಾವದಲ್ಲಿಯೂ ದುಃಖವಿಲ್ಲ. ಅಥವಾ ಅವನಲ್ಲಿ ಸತ್ವಗುಣವು ಅಧಿಕವಾಗಿರಲು ಸರ್ವೇಂದ್ರಿಯಗಳಲ್ಲಿ ಜ್ಞಾನ ಬೆಳಗತೊಡಗುವುದು, ಆಗವನು ತನ್ನ ಪಾಂಡಿತ್ಯದಿಂದ ಅಥವಾ ವಿದ್ವತ್ತಿನಿಂದ ಹರ್ಷಭರಿತನಾಗುವುದಿಲ್ಲ. ಅದರಂತೆ ಅವನಿಗೆ ವಿದ್ವತ್ತಿನ ಅಭಾವದಲ್ಲಿಯೂ ದುಃಖವಾಗುವುದಿಲ್ಲ. ಕಾವಾಢಲೇನಿ ತಮೇ ನ ಗಿಳೇಜೇಚಿ ಮೋಹ ಭ್ರಮೆ ತೈ ಅಜ್ಞಾನತ್ವೇನ ಶ್ರಮೆ ಘೇಣೇ ಹಿನಾಹಿ. ಅಥವಾ ವೃದ್ಧಿಯಾಗಲು ಅವನಲ್ಲಿ ತಮವು ಮೋಹಭ್ರಮೆಯಿಂದಾಗುವುದಿಲ್ಲ, ಅವನು ಗ್ರಸ್ತವು. ಅಥವಾ ಅಜ್ಞಾನದಿಂದಾಗುವುದಿಲ್ಲ, ಅವನಿಗೆ ಕಷ್ಟವು, ಹಾಗೂ ಅದರ ಸ್ವೀಕಾರವನ್ನು ಮಾಡುವುದಿಲ್ಲ. ಒಂದು ವೇಳೆ ಅವನಲ್ಲಿ ತಮೋಗುಣವು ಹೆಚ್ಚಾದರೂ ಕೂಡ ಅವನು ಮೋಹಭ್ರಮೆಯಿಂದ ಗ್ರಸ್ತವಾಗುವುದಿಲ್ಲ, ಅಥವಾ ಅಜ್ಞಾನದಿಂದ ಅವನಿಗೆ ದುಃಖ ಕಷ್ಟವಾಗುವುದಿಲ್ಲ. ಅದರಂತೆ ಅವನು ಅದರ ಸ್ವೀಕಾರವನ್ನೂ ಮಾಡುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।